Hallelujah, praise the Lord. Amen. Who don't want miracles? We all, are excited to receive miracles from the Lord. When things are impossible in our own strength, when life looks very difficult, miracles are what we need in our lives. And God is able to do much more than we ask or think or even pray, the Bible says in Ephesians chapter 3. Hallelujah. Amen. ಯಾರಿಗೆ ಮಹತ್ ಕಾರ್ಯಗಳು ಬೇಡ? ಜೀವಿತ ಅಸಾಧ್ಯವಾಗುವಾಗ, ಜೀವಿತದ ವಿಷಯಗಳು ನಮ್ಮ ಎದುರಿನಲ್ಲಿ ಗೋಡೆಗಳಾಗಿ ಎತ್ತರದ ಬೆಟ್ಟಗಳಾಗಿ ನಿಲ್ಲುವಾಗ ಯಾರಿಗೆ ಮಹತ್ ಕಾರ್ಯಗಳು ಬೇಡ? ಮಹತ್ ಕಾರ್ಯಗಳು ಬೇಕೇ ಬೇಕು. ನಾವು ಮಹತ್ ಕಾರ್ಯಗಳ ವಿಷಯದಲ್ಲಿ ನಾವು ಯಾವಾಗಲೂ ಕೂಡ ಉತ್ಸುಕರಾಗಿದ್ದೇವೆ. ಐ ವಾಂಟ್ ಟು ಬ್ರಿಂಗ್ an incident from the life of our Master Jesus. The first miracle Jesus did. ಯೇಸು ಮಾಡಿದಂಥ ಮೊದಲನೆಯ ಒಂದು ಮಹತ್ ಕಾರ್ಯವನ್ನು ನಾನು ನಿಮ್ಮ ಎದುರಿಗೆ ತರುವುದಕ್ಕೆ ಬಯಸ್ತೇನೆ. ವಾಟ್ ವಿ ಆಲ್ವೇಸ್ ಥಿಂಕ್ ಅಬೌಟ್ the miracle, the first miracle of Jesus turning the water into wine, isn't it? Hallelujah. Amen. ನಾವು ಆ ಕಾನಾ ಊರಿನ ಯೇಸುವಿನ ಪ್ರಥಮವಾದಂಥ ಮಹತ್ ಕಾರ್ಯದ ಬಗ್ಗೆ ನಾವು ಆಲೋಚನೆ ಮಾಡುವಾಗಲೆಲ್ಲ ಯಾವ ಒಂದು ವಿಚಾರ ನಮ್ಮ ತಲೆಗೆ ಬರ್ತದೆ ಅದ್ಭುತದ ಬಗ್ಗೆ? ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಎಂಬುದಾಗಿ. ದ್ಯಾಟ್ ಈಸ್ ವೆರಿ ಟ್ರೂ. Amen. But more than that, what we need to think here is, before the water turned into a wine, hallelujah, the pots had to be filled with the water. And that was a tedious job. That was a human part there. ನೀರು ದ್ರಾಕ್ಷಾರಸವಾಗುವುದಕ್ಕಿಂತ ಮುಂಚೆ, ಹಲ್ಲೆಲೂಯಾ, ಆ ಬಾಣಲೆಯಲ್ಲಿ ನೀರು ತುಂಬಿಸಲ್ಪಡಬೇಕಾಗಿತ್ತು. ಅದು ಭಾಳ ದೊಡ್ಡದಾದಂಥ ಕೆಲಸವಾಗಿತ್ತು. Amen. Hallelujah. We need to do our part in order to receive miracle from our God. ನಾವು ನಮ್ಮ ಭಾಗವನ್ನು ನಾವು ಮಾಡಲೇಬೇಕು, ದೇವರಿಂದ ನಮ್ಮ ಮಹತ್ ಕಾರ್ಯವನ್ನು ನಾವು ಸ್ವೀಕರಿಸುವುದಕ್ಕಾಗಿ. Amen. We always speak about water turning into wine, but we never think about filling up those pots with water. ನಾವು ಯಾವಾಗಲೂ ನೀರು ದ್ರಾಕ್ಷಾರಸವಾದದ್ದನ್ನು ನಾವು ಆಲೋಚನೆ ಮಾಡ್ತೇವೆ, ಆದರೆ ಅದರ ಒಳಗೆ ನೀರು ತುಂಬಲ್ಪಟ್ಟಂಥ ಸಂಗತಿಯನ್ನು ನಾವು ಆಲೋಚನೆ ಮಾಡುವುದಕ್ಕೆ ಆಗುವುದಿಲ್ಲ. ಪಾರ್ಟ್ನರಿಂಗ್ ವಿತ್ ಗಾಡ್. Hallelujah. The people, the servants there were partnering with Jesus to bring forth this miracle of water turning into wine. ಅಲ್ಲಿರುವಂಥ ಕೆಲಸದವರು ಯೇಸುವಿನೊಟ್ಟಿಗೆ ಅವರು ಪಾಲುಗಾರರಾದರು. ಆಮೆನ್. ಈ ಮಹತ್ ಕಾರ್ಯವನ್ನು ಹೊರತರುವುದಕ್ಕಾಗಿ. ಆಮೆನ್. Hallelujah. Be still and know that I am God. You be quiet, I will fight the battle for you, the Lord says. ನೀವು ಸುಮ್ಮನಿದ್ದು ನಾನು ನಡೆಸುವಂಥ ಕಾರ್ಯವನ್ನು ನೋಡ್ರಿ, ನಾನು ನಿಮಗೋಸ್ಕರವಾಗಿ ಯುದ್ಧಗಳನ್ನು ಮಾಡ್ತೇನೆ ಎಂಬುದಾಗಿ ದೇವರು ನಮಗೆ ಹೇಳ್ತಾನೆ. Being still, is all about taking a position in the Lord. The position is to trust Him. The position is to believe Him. The position is to praise Him when things are going wrong. The position is to submit our life to His will. Hallelujah. Amen. God will do the rest. Hallelujah. Amen. ನೀವು ಸುಮ್ಮನೆ ಇದ್ದು ಅಂತ ಹೇಳುವಂಥ ಸಂಗತಿ, ನಮ್ಮ ಸ್ಥಾನವನ್ನು ದೇವರಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು. Amen. ನಮ್ಮ ಸ್ಥಾನ ಏನು ಅಂತ ಹೇಳಿದ್ರೆ, ನಾವು ಆತನ ವಾಗ್ದಾನಗಳನ್ನು ನಂಬುವುದು, ಪ್ರಾರ್ಥನೆ ಮಾಡುವಂಥದ್ದು, ವಿಶ್ವಾಸ ಇಡುವಂಥದ್ದು, ನಿರೀಕ್ಷೆ ಪಡುವಂಥದ್ದು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜೀವಿತವನ್ನು ಆತನ ಚಿತ್ತಕ್ಕೆ ಅಧೀನಪಡಿಸುವಂಥದ್ದು. ದೇವರು ಆತನು ಉಳಿದ ಸಂಗತಿಯನ್ನು ಮಾಡ್ತಾರೆ. God bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.